ಇವತ್ತು ನಮ್ಮ ದೇಶದಲ್ಲಿ 4 ಜನ ಶತ್ರುಗಳಿದ್ದಾರೆ: ಇಸ್ಲಾಂ, ಇಸಾಯಿ, ಕಮ್ಯುನಿಸ್ಟ್ ಮತ್ತು ಭ್ರಷ್ಟ ವ್ಯವಸ್ಥೆ. ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ನಿಮ್ಮ ಜೈ ಭಾರ್ಗವ. ಹಿಂದುತ್ವ ದೇಶದ ಸಂಸ್ಕೃತಿ ಮಾತ್ರವಲ್ಲ, ದೇಶದ ಜೀವನಾಡಿ. ಪೆಹಲ್ಗಾಮ್ನಲ್ಲಿ ನಡೆದ ಘೋರ ಕೃತ್ಯದಿಂದ ಮೃತವಾದ ಜನರಿಗೆ ಶಾಂತಿ ಸಿಗಲೆಂದು ಯೋಧರಿಗೆ ಆ ಪರಶುರಾಮ ತನ್ನ ಧೈರ್ಯ, ಸ್ಥೈರ್ಯ, ಶೌರ್ಯ ದಯಪಾಲಿಸಲಿ ಎಂದು ಶ್ರೀರಾಮ ಸೇನೆ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದ ಬಳಿ ಇರುವ ಮೈದಾನದಲ್ಲಿ ಶ್ರೀ ಪರಶುರಾಮ ಜಯಂತಿಯನ್ನು ಹಮ್ಮಿಕೊಂಡಿದ್ದರು. ಭಾರತವನ್ನು ಕಟ್ಟಲು, ಹಿಂದುತ್ವವನ್ನು ಒಗ್ಗೂಡಿಸಲು ಪರಶುರಾಮನಂತೆ ಆಗಬೇಕು. ಪರಶುರಾಮನಂತೆ ದೇಶದ ಹೊರಗೆ ಒಳಗೆ ಇರುವ ಶತ್ರುಗಳನ್ನು ಶೋಧಿಸಿ ನಾಶ ಮಾಡಬೇಕು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ನುಡಿದರು. ಜೊತೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವ್ರ ಹತ್ರ ಕೆಲವು ವಿಷಯಗಳನ್ನು ತಿಳ್ಕೊಂಬೋಣ ಬನ್ನಿ. ಸರ್, ಇವಾಗ ನೀವು ಶ್ರೀ ಪರಶುರಾಮ ಜಯಂತಿನ ಮಾಡ್ತಾ ಇದ್ದೀರಲ್ಲ, ಸೊ ಇದ್ರ ಪ್ರಮುಖ ಉದ್ದೇಶ ಏನು ಸರ್? ಶ್ರೀರಾಮ ಸೇನೆ ಸಂಘಟನೆಯಿಂದ ಪರಶುರಾಮ ಜಯಂತಿಯ ಉದ್ದೇಶ, ಇವತ್ತಿನ ಏನು ಒಂದು ಚರ್ಚೆ ನಡೀತಾ ಇದೆ, ಪಹಲ್ಗಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ, ಅದಕ್ಕೆ ಮೃತರಾದಂಥವರಿಗೆ ಒಂದು ಶ್ರದ್ಧಾಂಜಲಿ ಮತ್ತು ಯೋಧರು ಅದಕ್ಕೆ ಉತ್ತರ ಕೊಡೋಕ್ಕೆ ಹೊರಟಂಥವರಿಗೆ ಒಂದು ಶಕ್ತಿ ಕೊಡೋಗೋಸ್ಕರ ಪರಶುರಾಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸಮಾಜದಲ್ಲಿ ಇವತ್ತು ಧೈರ್ಯ, ಸ್ಥೈರ್ಯ, ಶೌರ್ಯ ಬೇಕಾಗಿದೆ. ಸೊ ಆ ಪರಶುರಾಮನ ಒಂದು ಧೈರ್ಯ ಎಲ್ಲರಿಗೂ ಸಿಗಲಿ, ಶೌರ್ಯ ಸಿಗಲಿ, ಅದರಿಂದ ದೇಶ ಧರ್ಮ ಉಳಿಲಿ ಅಂತನ್ನುವಂಥ ದೃಷ್ಟಿಕೋನದಿಂದ ಒಂದು ಸಂದೇಶ ಕೊಡೋಗೋಸ್ಕರ ಈ ಪರಶುರಾಮ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಸರ್, ಪರಶುರಾಮ ಮೂಲತಃ ಬ್ರಾಹ್ಮಣ ಆದನ್ನು ಅಥವಾ ಕ್ಷಾತ್ರ ಧರ್ಮವನ್ನು ಒಳಗೊಂಡಂತಹ ವ್ಯಕ್ತಿ. ಇವಾಗ ಯುದ್ಧ ಶುರು ಆಗ್ತಾ ಇದೆ. ಸೊ ಅಂದರೆ ಕ್ಷಾತ್ರ ಧರ್ಮದಿಂದ ಧರ್ಮ ತೇಜಸ್ಸನ್ನ ಬೆಳೆಸಬೇಕು ಅಂತ ತಾವು ಹೇಳ್ತೀರಾ? ನೋಡಿ, ಆ ಪರಶುರಾಮನ ಎಂದೂ ಬ್ರಾಹ್ಮಣ ಅಂತ ಅನ್ನುವಂಥದ್ದು ದೃಷ್ಟಿಕೋನ ಇಲ್ಲೇ ಇಲ್ಲ. ಮತ್ತು ಬರೇ ಬ್ರಾಹ್ಮಣರಿಗೆ ಮಾಡಿದಂಥ ವ್ಯಕ್ತಿ ಅಲ್ಲ, ಇಡೀ ದೇಶಕ್ಕೆ, ಸಮಾಜಕ್ಕೆ ಶೌರ್ಯವನ್ನು ಕೊಟ್ಟಂಥ ವ್ಯಕ್ತಿ. ಸೊ ಇವತ್ತಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ಧೈರ್ಯ ಬೇಕಾಗಿದೆ, ಹೋರಾಟದ ಮನೋಭಾವನೆ ಬೇಕಾಗಿದೆ, ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲುವಂಥ ಒಂದು ಆ ಸ್ಥೈರ್ಯ ಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಈ ಪರಶುರಾಮನ ಒಂದು ಸಂದೇಶ ಕೊಡೋಗೋಸ್ಕರನೇ ಆಚರಣೆ ಮಾಡಿ. ಸರ್, ಇದು ಮೊದಲನೇ ಸತಿ ಮಾಡ್ತಿರೋದು ಅಥವಾ ವರ್ಷನೂ ಇಲ್ಲಿ ಪರಶುರಾಮ ಜಯಂತಿ ಮಾಡ್ತೀರಾ ಸರ್? ಇಡೀ ರಾಜ್ಯದಲ್ಲಿ ಪರಶುರಾಮ ಜಯಂತಿ ಬೆಂಗಳೂರಿನ ಮೂಲಕ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕಿನಲ್ಲಿ ಮಾಡಬೇಕು ಅಂತನ್ನುವಂಥದ್ದು ನಿರ್ಣಯವನ್ನು ಮಾಡಿದ್ದೀವಿ. ಓಕೆ ಸರ್. ಸರ್, ಈ ಪರಶುರಾಮ ಜಯಂತಿ ಕರಾವಳಿ ಮಂಗಳೂರು ಕಡೆ ಜಾಸ್ತಿ ಇದೆ. ಸೊ ಈಗ ನಡುವು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಇದರಿಂದ ಮುಂದಿನ ಸಂದೇಶ ಏನಾಗುತ್ತೆ ಸರ್? ನೋಡಿ, ಪರಶುರಾಮ ಸೃಷ್ಟಿ ಅಂದರೆ ಕರಾವಳಿಯಲ್ಲಿ. ಸೊ ಕರಾವಳಿಯ ಭಾಗದ ಪರಶುರಾಮ ಇವತ್ತು ಇಡೀ ದೇಶದಲ್ಲಿ ಪರಶುರಾಮನ ಒಂದು ಅವತಾರದ ದೃಷ್ಟಿಯಿಂದ ನೋಡ್ತಾರೆ. ಸೊ ನಾವು ವಿಶೇಷವಾಗಿ ಯುವಕರಲ್ಲಿ, ವಿಶೇಷವಾಗಿ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ, ಧೈರ್ಯ ಕೊಡಬೇಕಾಗಿದೆ. ನಾವು ಹೇಡಿಗಳೆಲ್ಲ ಶೂರರಿದ್ದೀವಿ ಅಂತೇನಂತ. ಸೊ ಆ ಮಾನಸಿಕತೆಯನ್ನು ಡೆವಲಪ್ ಮಾಡೋಗೋಸ್ಕರನೇ ಇದೊಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಸೊ ಶ್ರೀರಾಮ ಬಂದು ಮೂಲತಃ ಕ್ಷಾತ್ರ ಧರ್ಮವನ್ನು ಒಳಗೊಂಡಂತಹ ವ್ಯಕ್ತಿ. ಶ್ರೀರಾಮ ಮುಂದೆ ಬಂದ ತಕ್ಷಣ ಪರಶುರಾಮನು ಕೂಡ ತನ್ನ ಅಸ್ತ್ರವನ್ನು ತ್ಯಜಿಸಿ ಒಂದು ಕ್ಷಾತ್ರ ಧರ್ಮನ ನೀನು ಮುಂದೆ ನೋಡ್ಕೋ ಅಂತ ಹೇಳಿದಂಥ ವ್ಯಕ್ತಿ. ಈಗಿನ ಕಾಲಘಟ್ಟದಲ್ಲಿ ರಾಮರು ಕಮ್ಮಿ ಆಗ್ತಾ ಇದ್ದಾರೆ, ಪರಶುರಾಮನೇ ಬೇಕು ಅಂತ ಹೇಳ್ತೀರ ತಾವು? ಇಲ್ಲ, ರಾಮ ಪರಶುರಾಮ ವ್ಯತ್ಯಾಸ ಏನಿಲ್ಲ. ರಾಮ ಕೂಡ ರಾಕ್ಷಸರನ್ನು, ದುಷ್ಟರನ್ನು ಸಂಹಾರ ಮಾಡೇ ಕೊನೆಗೆ ರಾಮರಾಜ್ಯ ನಿರ್ಮಾಣ ಮಾಡಬೇಕಾಗಿತ್ತು. ಅದೇ ಮಾದರಿಯಲ್ಲೂ ಕೂಡ ದುಷ್ಟರನ್ನು 21 ಬಾರಿ ಸೃಷ್ಟಿಯನ್ನು ಸುತ್ತಾಕ್ತಾನವ ಪರಶುರಾಮ. ಸೊ ಅಂಥ ಪರಶುರಾಮ ಶೋಧನೆ ಮಾಡಿ ವೈರಿಗಳನ್ನು ಹೊಡೆದಂಥ ಪರಶುರಾಮ ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇದೆ. ಸೊ
ದೇಶದ ಹೊರಗಡೆ ಎಷ್ಟು ಜನ ಶತ್ರು ಇದ್ದಾರೋ ಅಷ್ಟು ಒಳಗಡೆನೂ ಶತ್ರುಗಳಿದ್ದಾರೆ. ಸೊ ಅವರನ್ನೂ ಕೂಡ ಮಟ್ಟುವಂಥ ಪ್ರಕ್ರಿಯೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಸಂದೇಶ ಕೊಡೋಗೋಸ್ಕರನೇ ನಾವು ಮಾಡಿದ್ವಿ. ಸರ್, ಹಿಂದೂ ಧರ್ಮ ಮೇಲೆ ಆಗಾಗ ದಾಳಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ಮೊನ್ನೆ ಆಗಿರೋಂಥ ನಾರ್ತ್ ಇಂಡಿಯಲ್ಲಿ ನೀವು ಹೇಳಿದಂಥ ಜಾಗ. ಸೊ ಇಂಥ ಜಾಗಗಳಲ್ಲಿ ಹಿಂದೂ ಧರ್ಮನ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಹೇಳ್ತೀರಾ ಸರ್? ಹಿಂದೂಗಳಲ್ಲಿ ಒಂದು ಸಂಘಟನೆ ಬೇಕಾಗಿದೆ. RSS 100 ವರ್ಷದಿಂದ ಸಂಘಟನೆಯ ಮೂಲಕ ಒಂದು ಶಕ್ತಿ ತುಂಬಿದೆ. ಅದೇ ಮಾದರಿಯಲ್ಲಿ ಎಲ್ಲ ಬೇರೆ ಬೇರೆ ಸಂಘಟನೆಗಳು, ಸಾಧು ಸಂತರು, ಋಷಿ ಮುನಿಗಳು, ಸೊ ಇವತ್ತಿನ ಸಾಹಿತಿಗಳು ಕೆಲವೊಂದು ಜನ, ಸೊ ಇವರೆಲ್ಲರೂ ದೇಶಕ್ಕೆ ಒಂದು ಬಲ ಕೊಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಲದು. ಇವತ್ತು ನಮ್ಮ ದೇಶದಲ್ಲಿ 4 ಜನ ಶತ್ರುಗಳಿದ್ದಾರೆ: ಇಸ್ಲಾಂ, ಇಸಾಯಿ, ಕಮ್ಯುನಿಸ್ಟ್ ಮತ್ತು ಭ್ರಷ್ಟ ವ್ಯವಸ್ಥೆ. ಸೊ ಈ 4 ಶತ್ರುಗಳು ನಮ್ಮ ದೇಶವನ್ನು ನುಂಗುವಂಥ ವ್ಯವಸ್ಥೆಯಲ್ಲಿ ತೊಡಗಿದ್ದಾರೆ. ಆ 4 ಶತ್ರುಗಳನ್ನು ಮೆಟ್ಟಿ ನಮ್ಮ ಹಿಂದೂಸ್ತಾನ, ಹಿಂದೂ ಧರ್ಮ ಇದನ್ನು ಉಳಿಸಬೇಕಾಗಿದೆ. ಸೊ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹಿಂದೂಗಳಲ್ಲಿ ಜಾಗೃತಿ, ಶತ್ರು ಯಾರು ಮಿತ್ರ ಯಾರು ಅಂತನ್ನುವಂಥ ತಿಳಿಸ್ಕೊಡುವಂಥದ್ದು. ಸೊ ಈ ಪ್ರಕ್ರಿಯೆಯನ್ನು ಮಾಡುವಂಥದ್ದು ನಮ್ಮ ಕಡೆಯಿಂದ, ಶ್ರೀರಾಮ ಸೇನೆ ಸಂಘಟನೆ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಸರ್, ಇವಾಗ ಶ್ರೀರಾಮ ಸೇನೆ ತುಂಬ ಒಳ್ಳೆಯ ಸಂಘಟನೆ ಮಾಡ್ತಾ ಇದೆ. ಹಿಂದೂ ಧರ್ಮಗಳೇ ತುಂಬ ಒಳಕಿದೆ. ಸೊ ಯಾವ ರೀತಿ ಇದರಿಂದ ಸಂಘಟನೆ ಆಗ್ಬೋದು ಅಂತ ತಾವು ಅನ್ಕೊತೀರಾ? ನೋಡಿ, ಒಡಕು ಅನ್ನುವಂಥದ್ದು ಇದ್ದಿದ್ದರಿಂದನೇ ನಾವು ಸಂಘಟನೆ ಮಾಡಬೇಕಾಗಿದೆ. ಅವರೆಲ್ಲ ಒಟ್ಟಾಗಿದ್ದರೆ ನಮ್ಮ ಸಂಘಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಒಂದು ಕಡೆಯಿಂದ ಹಿಂದೂ ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದ ಬಿಟ್ಟು ನಾವೆಲ್ಲ ಹಿಂದೂ ಬಂಧು ಒಂದು ಅನ್ನುವಂಥ ಭಾವನೆಯನ್ನು ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಆದರೆ ಈ ದುಷ್ಟ ನೀಚ ರಾಜಕಾರಣಿಗಳು ನಮ್ಮ ಸಮಾಜವನ್ನು ಒಡಿತಾ ಇದ್ದಾರೆ. ಪೂರ್ತಿ ಜಾತಿಗಳನ್ನು ಇನ್ನೂ ಸಣ್ಣ ಸಣ್ಣ ಜಾತಿಗಳ ಮೂಲಕ ಸಮಾಜವನ್ನು ಒಡೆದು ಇವತ್ತು ಚಿತ್ರ ಮಾಡುವಂಥ ಮಾನಸಿಕತೆಯಲ್ಲಿ ಇವತ್ತು ಅವರಿದ್ದಾರೆ. ಆದರೆ ಇದನ್ನೂ ಮೀರಿ ಇವತ್ತು ದೇಶ ಉಳಿಸೋಗೋಸ್ಕರ, ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ಶ್ರೀರಾಮ ಸೇನೆ ಸಂಘಟನೆ ನಿರಂತರವಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ಮುಂದೆ ಈ ಸಂಘಟನೆ ಯಾವ ರೀತಿ ಬೆಳಿಬೋದು ಅಂತ ತಾವು ಹೇಳ್ತೀರಾ ಸರ್? ನಾವು ಬೆಳೆಸಲೇಬೇಕಾಗಿದೆ. ಕಳೆದ 20 ವರ್ಷದಿಂದ ನಾವು ಸುಮಾರು 4760 ಹಿಂದೂ ಹುಡುಗಿಯರು ಮುಸ್ಲಿಮರ ಜೊತೆಗೆ ಹೋದವರನ್ನು ವಾಪಸ್ ತಂದಿದ್ದೀವಿ. 30,000 ಗೋವಂಶವನ್ನು ಉಳಿಸಿದ್ದೀವಿ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಸಂಘಟನೆ. ಇವತ್ತೆಲ್ಲ ಕಡೆಗೆ ನಮ್ಮಲ್ಲಿ ಬನ್ನಿ, ಹಳ್ಳಿಗಳಲ್ಲಿ ಇವತ್ತು ಡಿಮಾಂಡ್ ಇದೆ. ಸೊ ನಮಗೆ ಅಲ್ಲಿ ಹೋಗಿ ತಲುಪಕ್ಕಾಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಶ್ರೀರಾಮ ಸೇನೆ, ಪ್ರತಿಯೊಂದು ಗ್ರಾಮದಲ್ಲಿ ಹಿಂದುತ್ವದ ಒಂದು ಚಟುವಟಿಕೆ ಮಾಡುವಂಥದ್ದನ್ನು ನಿರ್ಧಾರವನ್ನು ಮಾಡಿದೆ.